ನಮಸ್ಕಾರ ವೀಕ್ಷಕರೇ, ಗುರುಗಳೇ ನಮಸ್ಕಾರ. ಸಾಮಾನ್ಯವಾಗಿ ನವರಾತ್ರಿಗಳು, ದಸರಾ ಶುರು ಆಗ್ತಾ ಇದೆ. ಮತ್ತು ನಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂತೆ ಬೇಜಾನು ವೈಭವವಾಗಿ ಎಲ್ಲವೂ ನಡೀತಾ ಇದೆ. ದಸರಾ ಅಂಬಾರಿ ಹೊರೋದಕ್ಕೆ ಆನೆಗಳು ಈಗಲೇ ರೆಡಿ ಆಗ್ತಾ ಇದ್ದಾವೆ. ಇವೆಲ್ಲ ನೋಡ್ತಾ ಇದ್ವಿ, ತುಂಬ ಸಂಭ್ರಮ. 2025ನೇ ಇಸ್ವಿನಲ್ಲಿ ಬರೋ ಈ ಒಂದು ದಸರಾ ದೇಶಕ್ಕೆ ಏನೆಲ್ಲ ಒಂದಷ್ಟು ಒಳ್ಳೆ ತಂದು ಕೊಡ್ತಾ ಇದೆ, ನಮ್ಮ ರಾಜ್ಯಕ್ಕೆ ಏನು ಒಳ್ಳೇದಾಗ್ತಾ ಇದೆ, ಇದರಲ್ಲೂ ಕೂಡ ಕಾಂಟ್ರವರ್ಸಿಗಳಿದ್ದಾವೆ, ಸರ್ಕಾರದಲ್ಲಿ ಹೆಚ್ಚು ಕಮ್ಮಿ ಆಗೈತೆ. ಸೊ ಇವೆಲ್ಲ ಒಂದು ಕಡೆ ಬಿಟ್ಟು ಚಾಮುಂಡೇಶ್ವರಿ ರಾಜ್ಯಕ್ಕೆ ಏನು ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಈ ಒಂದು ವರ್ಷದಲ್ಲಿ ಕೊಡ್ಬೋದು, ಯಾವ ರೀತಿ ಈ ದಸರಾನ ನಾವು ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಒಂದಷ್ಟು ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸಿ. ಖಂಡಿತವಾಗಿ ಹೇಳ್ತೀವಿ. ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ಅರವಿಂದ, ತಮಗೂ ಕೂಡ ನಮಸ್ಕಾರ. ಬಹಳ ದಿವಸದ ನಂತರ ನಿಮ್ಮನ್ನ ಭೇಟಿ ಮಾಡ್ತಿದ್ದೀರಿ, ಬಹಳಷ್ಟು ಖುಷಿ ಆಯ್ತು ನಿಮ್ಮನ್ನು ನೋಡಿ, ಬಹಳ ಖುಷಿ ಆಯ್ತು. ಇವತ್ತು ನವರಾತ್ರಿ ಬಗ್ಗೆ ನೀವು ನಿನ್ನೆ ಫೋನಲ್ಲಿ ಮಾತಾಡ್ಬೇಕಿದ್ರೆ ನವರಾತ್ರಿಗಳ ಬಗ್ಗೆ ಒಂದು ದಸರಾ ಕಾರ್ಯಕ್ರಮಗಳ ಬಗ್ಗೆ ಕಾರ್ಯಕ್ರಮ ಮಾಡೋಣ, ಬಿಡು ಮಾಡ್ಕೊಂಡು ಬನ್ನಿ ಗುರುಗಳೇ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಬಿಡು ಮಾಡಿಕೊಂಡು ನಿಮ್ಮನ್ನು ನೋಡಬೇಕು ಅನ್ನೋ ಕುತೂಹಲ ಆಯಿತು, ಹಾಗಾಗಿ ಬಂದ್ವಿ. ಇವತ್ತು ದಸರಾದ ಬಗ್ಗೆ ಹೇಳ್ತಿದ್ವಿ. ಇವತ್ತು ನಾವು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮ ಹೆಮ್ಮೆ ಅಂತಾನೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಮೈಸೂರು ದಸರಾ ಯಾಕೆ ಹೆಮ್ಮೆ ಗುರುಗಳೇ ಅಂತ ಹೇಳಿದ್ರೆ, ದಸರಾ ನಮ್ಮ ಕರ್ನಾಟಕದಲ್ಲಿ ನಡೀತಿದೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮೈಸೂರು. ಮೈಸೂರು ಅಂದ್ರೆ ನಮಗೆ ಒಂದು ಕೈ ಮುಂದೆ ಅಂತಾನೆ ಹೇಳ್ತೀವಿ, ಅಷ್ಟು ಇಷ್ಟಪಟ್ಟು. ರಾಜರು, ಅರಮನೆ, ಮಹಾರಾಜರು, ಕಾವೇರಿ ತಾಯಿ, ಮತ್ತೆ ಮೈಸೂರಿನ ಜನಗಳು ಎಷ್ಟು ಮೃದುವಾಗಿರ್ತಕ್ಕಂಥವ್ರು, ಮತ್ತೆ ಆ ನೈರ್ಮಲ್ಯ, ಅಷ್ಟು ಸ್ವಚ್ಛತೆ ಅಂತಾನೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಆ ಥರ ಮನುಷ್ಯರು ಅವರು ಮೈಸೂರವರೇ ಅದೃಷ್ಟ ಮಾಡ್ಬಿಟ್ಟಿದ್ದಾರೆ. ನಾವು ಕರ್ನಾಟಕದಲ್ಲಿ ಹುಟ್ಟಕ್ಕೆ ನಾವು ಅದೃಷ್ಟ ಮಾಡಿದ್ವಿ, ಮೈಸೂರಲ್ಲೇ ಆ ದಸರಾ ನೋಡಕ್ಕೆ ಹುಟ್ಟಿದಾರೇನೋ ಅಂತ ಅದೃಷ್ಟ ಮಾಡಿದ್ದಾರೆ. ಹೌದು, ತುಂಬಾನೇ ಒಂದು ಸಂಭ್ರಮ. ಇದು ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗುತ್ತದೆ. ಅಷ್ಟು ಉದ್ಯಮಿ ತಾಯಿ, ಆ ಮಹಾತಾಯಿ ಚಾಮುಂಡೇಶ್ವರಿ ದಸರಾ ಪೂಜೆಯಲ್ಲಿ ಕೊನೆ ಅವತಾರ ನವರಾತ್ರಿಯಲ್ಲಿ ಅವತಾರನೇ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಅವತಾರಗಳೇ ಒಬ್ಬೊಬ್ರು ಒಂದೊಂದು ವಿಧಾನ ಹೇಳ್ತಾರೆ, ನಾವು ಅವತಾರ ಅಂತ ಹೇಳ್ಬಿಡ್ತೀವಿ. ಅದು ಕೊನೆ ಅವತಾರ ಚಾಮುಂಡೇಶ್ವರಿ. ಈ ನವದುರ್ಗಿರು ಅಂತ ನಾವೇನ್ ಹೇಳ್ತೀವಿ, ನವರಾತ್ರಿ ಅಂತ ಕೊನೆ ಅವತಾರ ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ತಾಯಿ ಮೈಸೂರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾಳೆ. ಏನಕ್ಕೋಸ್ಕರ? ದಸರಾನ ಮಾಡಿಸ್ಕೊಳೋದಕ್ಕೋಸ್ಕರ. ಇವತ್ತು ಎಷ್ಟು ಒಂದು ಆ ಖುಷಿನ ನಾವು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ವಿಜೃಂಭಣೆ ಮಹಾರಾಜರು ನಡೆಸ್ತಕ್ಕಂಥ ಕಾರ್ಯಕ್ರಮಗಳಿದೆ. ರಾಜ ಮಹಾರಾಜರು ತಲೆಮಾರಿಂದ ನಡೆಸ್ಕೊಂಡ್ ಬಂದಿರ್ತಕ್ಕಂಥದ್ದು. ಎಷ್ಟೋ ಜ್ಞಾನಿಗಳು ಅದಕ್ಕೆ ದಸರಾಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥದ್ದು, ವೇದ ಪಂಡಿತರುಗಳು ದೇಶ ವಿದೇಶಗಳಿಂದ ಎಲ್ಲ ಬರ್ತಾರೆ, ಸಂಚಾರ. ಇವತ್ತು ದಸರಾ ಅಂತಕ್ಕಂಥದ್ದೇ ನಮ್ಮ ಕರ್ನಾಟಕದ ಹಬ್ಬ ಅಂತಾನೆ ಹೇಳ್ಬಿಡ್ಬೋದು ನಾವು. ಹಾಗೆ ಇದೆ, ಹೌದು. ಕರ್ನಾಟಕದಲ್ಲಿ ದೊಡ್ಡ ಹಬ್ಬ ಅಂತಾನೆ ಹೇಳ್ಬಿಡ್ಬೋದು. ಇವತ್ತು ಈ ದಸರಾ ಅಂತಕ್ಕಂಥದ್ದು ನವರಾತ್ರಿಯಲ್ಲಿ ಕೊನೆ ಬರ್ತಕ್ಕಂಥದ್ದು. ಆಯುಧ ಪೂಜೆ, ವಿಜಯದಶಮಿ ಅಂತಕ್ಕಂಥದ್ದು ಕೊನೆ ಆಗ್ತಕ್ಕಂಥದ್ದು. ಇವತ್ತು ನವರಾತ್ರಿಗಳ ಬಗ್ಗೆ ವಿಶೇಷವಾಗಿ ಮಾತಾಡ್ತಕ್ಕಂಥದ್ದು, ಯಾವ್ಯಾವ ಪೂಜೆ, ಯಾವ್ಯಾವ ವಿಧಾನಗಳು. ಸೊ ಅದ್ರ ಬಗ್ಗೆ ನಾವು ಡೀಪ್ ಆಗಿ ಒಂದೊಂದು ದಿನ ಯಾವ ದೇವರು, ಯಾವ ಫಲ, ಯಾವ ತರ ಪೂಜೆ ಮಾಡಬೇಕು, ಅದ್ರ ಬಗ್ಗೆ ಸಪರೇಟ್ ಆಗಿ ಅವತ್ತಿನ ದಿವ್ಸಕ್ಕೆ ಒಂದ್ ದಿವಸದ ಬಿಫೋರ್ ನಾವು ಮಾತಾಡೋಣ. ನಾಳೆ ಯಾವ ದೇವರು, ಆ ದೇವ್ರಿಗೆ ಯಾವ ರೀತಿ ಒಂದು ನೈವೇದ್ಯ ಕೊಡೋದು, ಅಲಂಕಾರ ಮಾಡೋದು, ಯಾವ ಬಣ್ಣ, ಯಾವ ಒಂದು ಬೇಡಿಕೆಗಳನ್ನ ಆ ದೇವಿ ಕೊಡ್ತಾರೆ ಅನ್ನೋದನ್ನ ಒಂದ್ ದಿವಸ ಮೊದಲು ನಾವು ಎಪಿಸೋಡ್ ಮಾಡಿ ಅದನ್ನ ಹಾಕೋದ್ರಿಂದ ಅದು ಮಾಡ್ಕೊಳಕ್ ಈಸಿ ಆಗುತ್ತೆ. ಟೋಟಲ್ ಆಗಿ 9 ದಿವಸ 9 ದೈವಗಳು ಏನಿದೆ, ದೇವರುಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಒಂದು ಜನರಲ್ ಆಗಿ ವಿಚಾರ ನೀವು ಇವತ್ತು ಫಸ್ಟ್ ವಿಡಿಯೋ ಒಂದು ಶುರು ಮಾಡೋದಕ್ಕೆ ಮಾತಾಡಿ. ಈ ಒಂದು ನವರಾತ್ರಿಗಳಲ್ಲಿ ಯಾವೆಲ್ಲ ಒಂದು ತಯಾರಿ ಮಾಡ್ಕೋಬೇಕಾಗುತ್ತೆ, ಮತ್ತೆ ಯಾವೆಲ್ಲ ಒಂದು ಪ್ರೋಸೆಸ್ ಇರ್ಬೇಕಲ್ವಾ, ಒಂದು ಪೂಜೆ ಆಗ್ಬೋದು, ಒಂದು ಮೈಂಡ್ ಸೆಟ್ ಆಗ್ಬೋದು, ವಿಧಾನಗಳು, ಮತ್ತೆ ಎಲ್ಲಿ ಮಾಡಬೇಕು. ಕೆಲವ್ರು ಮಾಡ್ಕೊಳಕ ಅನುಕೂಲ ಇರೋದಿಲ್ಲ ಮನೆಗಳಲ್ಲಿ, ಅವರು ಹೋಗಿ ಮೈಸೂರಲ್ಲೇ ಹೋಗಿ ಬರೋದಾ, ದಸರಾ ನೋಡ್ಕೊಂಬಂದ್ರೆ ಫಲ ಸಿಗುತ್ತಾ, ಇಲ್ಲ ಮನೆಯಲ್ಲಿ ಸ್ವಂತ ಮಾಡ್ಕೊಬೇಕಾದ್ರೆ ಯಾರು ಮಾಡಬೇಕು, ಯಾವ ತರ, ಇದ್ರ ಬಗ್ಗೆ ಇವತ್ತು ದಸರಾ ಆಚರಣೆ ಅಂದ್ರೆ ನವರಾತ್ರಿ ಆಚರಣೆ ಅಂತ ಹೇಳ್ಬೇಕು. ದಸರಾ ಆಚರಣೆ ಅನ್ನೋಕ್ಕಿಂತ ನವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ಬೇಕು, ಈ ನವರಾತ್ರಿ ಅಂತಕ್ಕಂಥದ್ದು ಪ್ರತಿಫಲಗಳನ್ನ ನೀವು ಹೇಳಿದಾಗೆ ಒಂದೊಂದೇ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗೋಣ. ಪೂಜೆ ಮಾಡ್ತಕ್ಕಂಥದ್ದೆಲ್ಲ ಈ ನವರಾತ್ರಿ ಪದ್ಧತಿಗಳು ಹೇಳ್ಬಿಡ್ತೀವಿ ನಾವು, ಪಾಲನೆ ಮಾಡ್ತಕ್ಕಂಥ ಪದ್ಧತಿ, ನಿಷ್ಠೆ, ನಿಯಮಗಳು ಹೇಗಿರ್ಬೇಕು ಅಂತಕ್ಕಂಥದ್ದು. ನೋಡಿ, ನವರಾತ್ರಿ ವ್ರತನೇ ಮಾಡ್ಬೋದು, ಅದು ವ್ರತನೇ ಅಂತ ಹೇಳ್ಬೋದು. ಆ ವ್ರತಗಳನ್ನ ಮಾಡ್ಬೇಕಿದ್ರೆ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಕೆಲವರು ಒಂದೊಂದಾಗಿ ಒಂದೊಂದು ಪದ್ಧತಿಗಳನ್ನ ಹೇಳ್ತಾರೆ.
ಒಂದೊಂದಾಗಿ ಒಂದೊಂದು ಪದ್ಧತಿಗಳನ್ನ ಹೇಳ್ತಾರೆ. ಈ ನವರಾತ್ರಿನ ಮಾಡಬೇಕಿದ್ರೆ ಕೆಲವರು ನೆಲದ ಮೇಲೆ ಮಲಗ್ತಕ್ಕಂಥದ್ದು. ಓಕೆ, ಹಾಸಿಗೆ ಬಿಟ್ಟು ನೆಲದ ಮೇಲೆ ಒಂದೇ ರೋಕೆ ಅಂದ್ರೆ ಒಂದೇ ಬಟ್ಟೆ ಒದಿಸ್ಕೊಂತಕ್ಕಂಥದ್ದು. ಓಕೆ, ಹಾ ಹಾ, ತಲೆದಿಂಬು ಉಪಯೋಗಿಸೋದಿಲ್ಲ, ನೆಲದಲ್ಲಿ ಮಲಗ್ತಕ್ಕಂಥದ್ದು ಒಂದು ವ್ರತ ಆಗಿರುತ್ತೆ. ಇದು 9 ದಿವಸಗಳ ಕಾಲ ಕೆಲವರು ಮಾಡ್ತಕ್ಕಂಥದ್ದು ಇದೆ. ಇದು ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ. ಕೆಲವರು ಹೇಳ್ತಾರೆ, ಹಾಗಿದ್ರೆ ಗುರುಗಳೇ ನಾನು ಹೆಣ್ಮಗಳಾಗಿರೋದ್ರಿಂದ ಮೂರ್ ಸರಿ ಸ್ನಾನ ಮಾಡು ಅಂತ ಹೇಳ್ತಾರೆ ಮನೆಯಲ್ಲಿ. ಬೆಳಗ್ಗೆ ಮತ್ತೆ ಸಾಯಂಕಾಲ ಮಧ್ಯಾಹ್ನ ನವರಾತ್ರಿಲಿ ಮಾಡ್ಕೋ, ವ್ರತ ಮಾಡು ಅಂತ ಹೇಳ್ತಿದ್ದಾರೆ. ಆ ರೀತಿ ಮಾಡೋದ್ರಿಂದ ತಲೆನೋವು ಬರುತ್ತೆ, ಶೀತ ಆಗ್ತಿದೆ, ನೆಗಡಿ ಆಗುತ್ತೆ, ಏನ್ ಮಾಡೋಣ ಗುರುಗಳೇ ಅದಕ್ಕೂ ಅಂತ ಹೇಳ್ತಿದ್ದಾರೆ. ತ್ರಿಕಾಲ ಸ್ನಾನ ಅವಶ್ಯಕತೆ ಇಲ್ಲ, ಅಂದ್ರೆ ಮೂರು ಸ್ನಾನ ಅವಶ್ಯಕತೆ ಇಲ್ಲ. ನೀವು ಬೆಳಗ್ಗೆ ಎದ್ದು ಕೂಡಲೇ, ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಸನ್ನಿವಾತ ಅಂತಕ್ಕಂಥದ್ದು ಯಥೇಚ್ಛವಾಗಿ ಕಾಡುತ್ತೆ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ. ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ ಸನ್ನಿವಾತ ಅಂತಕ್ಕಂಥದ್ದು ಯಥೇಚ್ಛವಾಗಿ ಕಾಣುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀವು ಸ್ನಾನ ಮಾಡ್ಕೊಳ್ಳಿ. ಕೆಲವರು ಹೇಳ್ತಾರೆ ತಣ್ಣೀರಿಂದ ಸ್ನಾನ ಮಾಡ್ಬಿಡೋದು ಗುರುಗಳೇ ಅಂತ. ಅದು ನಮ್ಮ ಸನಾತನ ಧರ್ಮದಲ್ಲಿ ಪದ್ಧತಿಗಳಲ್ಲಿ ತಣ್ಣೀರು ಸ್ನಾನ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಅದು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅಂತಲೂ ಕೂಡ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಣ್ಣು ಮಕ್ಕಳು ಪ್ರತಿನಿತ್ಯ ತಣ್ಣೀರು ಸ್ನಾನ ಮಾಡೋದ್ರಿಂದ ಸನ್ನಿವಾತ ಅನ್ನೋದು ಒಕ್ಕರ್ಸ್ಕೊಳುತ್ತೆ. ತೊಂದರೆ ಆಗುತ್ತೆ, ಬಹಳ ತೊಂದರೆ ಆಗುತ್ತೆ. ಆ ಸನ್ನಿವಾತ ಅಂತಕ್ಕಂಥದ್ದು ಒಂದು ಸಲ ಒಕ್ಕರ್ಸ್ಕೊಂತಂದ್ರೆ ಲೈಫ್ ಟೈಮ್ ಹೋಗೋದಿಲ್ಲ. ತುಂಬಾ ಡೇಂಜರ್ ಗುರುಗಳೇ, ಇದು ಹೋಗೋದಿಲ್ಲ. ಅದಕ್ಕೆ ನೀವು ಉಪಶಮನಗಳು ಅಂದ್ರೆ ಅದಕ್ಕೆ ಔಷಧಿಗಳು ತಗೊಂತಾನೆ ಇರ್ಬೇಕಾಗ್ತದೆ. ಈ ಸಕ್ಕರೆ ಕಾಯಿಲೆ ಬಂದ್ರೆ ಹೇಗೆ ಹೋಗಲ್ವೋ ಆ ರೀತಿ ಒಕ್ಕರ್ಸ್ಕೊಂಡ್ಬಿಡುತ್ತೆ ನಮ್ಮ ಹೆಣ್ಮಕ್ಳಿಗೆ. ತಲೆನೋವು, ಮೂಗಲ್ ಸೋರ ಅಂತದ್ದು, ಕೈಕಾಲು ಥಂಡಿ ಆಗ್ತಕ್ಕಂಥದ್ದು ಪ್ರಾರಂಭ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯ ನಮ್ಮ ಹೆಣ್ಮಕ್ಳು ತಣ್ಣೀರು ಸ್ನಾನ ಮಾಡಬಾರ್ದು. ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ, ನೀಟಾಗಿ ತಲೆಯನ್ನು ಶುದ್ಧವಾಗಿ ಒರೆಸ್ಕೊಳ್ಳಿ. ತೇವನೇ ಇರಬಾರ್ದು. ಕೆಲವರು ಹೇಳ್ತಾರೆ ಸ್ನಾನ ಮಾಡಿದ್ಕೊಳ್ಳೆ ತೇವ ತಲೆಯಲ್ಲಿ ಪೂಜೆ ಮಾಡು, ಅದು ಮಾಡು, ಇದು ಮಾಡು. ಆಮೇಲೆ ಕಾಯಿಲೆ ಬಂದ್ಮೇಲೆ ದೇವರನ್ನ ಬೈಕೊಳ್ಳೋದು. ನಾವ್ ಹೇಳಿದ್ರಿ ಮಾಡ್ತಕ್ಕಂಥ ವಿಧಾನ ಕರೆಕ್ಟ್ ಆಗಿರ್ಬೇಕು. ಹೌದು, ಆರೋಗ್ಯನೂ ನೋಡ್ಕೋಬೇಕು. ಹಾಗಾಗಿ ತಲೆನ ನೀಟಾಗಿ ಓಡಿಸ್ಕೊಂಡು ಪ್ರತಿನಿತ್ಯ ಸ್ನಾನ ಮಾಡ್ಕೊಳೋದ್ರು ಬಹಳ ಉತ್ತಮ. ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅಡ್ಡ ಪರಿಣಾಮಗಳು ಬೀರಬಾರ್ದು ಅಂತ ಹೇಳಿದ್ರೆ, ತಲೆ ನೆತ್ತಿ ಭಾಗ ಅಂತ ನಾವು ಹೇಳ್ತೀವಿ. ಆ ನೆತ್ತಿ ಭಾಗದಲ್ಲಿ ಶುದ್ಧವಾಗಿರ್ತಕ್ಕಂಥ ಅರ್ಶಿನ ಪಟಾಕಿ ಸ್ನಾನ ಆದ್ಮೇಲೆ ಸನ್ನಿವಾತ ಅಂತಕ್ಕಂಥದ್ದು ಆಗೋದಿಲ್ಲ. ಬಿಸಿ ನೀರಿಂದನೂ ಸ್ನಾನ ಮಾಡ್ಬೋದು, ತಣ್ಣೀರಿಂದನೂ ಅಭ್ಯಾಸ ಇರ್ತಕ್ಕಂಥವ್ರು ತಣ್ಣೀರಿಂದನೂ ಸ್ನಾನ ಮಾಡ್ಬೋದು, ಎರಡು ನೀರು. ಹಾಗಾಗಿ ಸ್ನಾನದಿಂದ ದೇಹ ಶುದ್ಧ ಆಗುತ್ತೆ. ಸ್ನಾನದಿಂದ ದೇಹ ಶುದ್ಧ ಆಗುತ್ತೆ, ಪೂಜೆಯಿಂದ ಮನಸ್ಸು ಶುದ್ಧ ಆಗ್ತದೆ. ಕೆಲವೊಂದ್ಸರಿ ಈಗ ಹೆಣ್ಮಕ್ಳದೇ ಈ ನವರಾತ್ರಿ ಹೆಚ್ಚಾಗಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಪೂಜೆ ಮಾಡೋದು. ಮಂತ್ಲಿ ಸಮಸ್ಯೆಗಳು ಕೆಲವೊಂದ್ಸರಿ ಹೆಣ್ಮಕ್ಳಿಗೆ ಕರೆಕ್ಟಾಗಿ ಈ ಸಮಯಗಳಲ್ಲಿ ಏನಾದರೂ ಬಾಧೆ ಕೊಟ್ಟರೆ ಅವರು ಈ ಪೂಜೆಯಿಂದ ಹೊರಗಡೆ ಉಳಿಬೇಕಾಗುತ್ತೆ. ಸೊ ಅವ್ರ ಪ್ರೇಯರ್ಗಳು ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರ ಪರವಾಗಿ ಯಾರಾದರೂ ಮಾಡ್ಬೋದಾ, ಇಲ್ಲಾಂದ್ರೆ ಅವ್ರು ಏನು ಮಾಡಬೇಕು? ಈಗ ಒಂದು ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಹೇಳಿದ್ರಿ, ಒಂದು ಮಂತ್ಲಿ ತೊಂದರೆ ಆಗ್ತದೆ, ಮುಟ್ಟಿನ ದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಬಂದಾಗ ಪೂಜೆಗಳನ್ನ ನಿಲ್ಲಿಸ್ಬೇಕಾಗ್ತದೆ, ರಥಗಳಿಗೆ ಭಂಗ ಆಗ್ತಕ್ಕಂಥದ್ದು ಆಗುತ್ತೆ ಅಂತ. ಹೌದು, ಅದು ಆಗಬಾರ್ದು ಅಂತ ಕೆಲವೊಂದು ಈ ಔಷಧಿಗಳು ಮುಟ್ಟು ಆಗಬಾರ್ದು ಅಂತಕ್ಕಂಥದ್ದು ಔಷಧಿಗಳಂತೂ ಆ ಔಷಧಿ ತಗೊಂಡು ವ್ರತ ಮಾಡೋದ್ರಿಂದ ತಪ್ಪಿಲ್ಲ, ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ಮಳೆ ಯಾಕಂತ ಹೇಳಿದ್ರೆ ಒಂದು 9 ದಿವಸ ಮುಂದೆ ತಳ್ಳೋದ್ರಿಂದ ಯಾವ ರೀತಿ ಸಮಸ್ಯೆಗಳು ಬರೋದಿಲ್ಲ, ಯಾವ ರೀತಿಯ ಸಮಸ್ಯೆಗಳು ಕೂಡ ಬರೋದಿಲ್ಲ. ಹಾಗಾಗಿ ಇದನ್ನ ಹೆಣ್ಮಕ್ಳು ಮಾಡೋದ್ರಿಂದ ಈ ರೀತಿ ಔಷಧಿಗಳನ್ನ ಉಪಯೋಗಿಸಿ ಮಾಡೋದೇ ಉತ್ತಮ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ, ಈ ಕಟ್ನಿಟ್ಟು ಪದ್ಧತಿಗಳನ್ನ ಪಾಲನೆ ಮಾಡುವಾಗ ಮುಟ್ಟು ಕೂಡ ಮುಂದಾಗೋ ಸಾಧ್ಯತೆ ಇರುತ್ತೆ. ಹೌದಾ? ಕಂಕಣ ಅಂತ ಕಟ್ತಾರೆ. ಹೌದು, ಯಾವುದೇ ಒಂದು ದೋಷಗಳ ಬರ್ದಿರ, ಮೈಲಿಗಳಾಗದಿರ ಆ ಕಂಕಣವನ್ನ ಕಟ್ಟಿಸ್ಕೊಂಡಾಗ, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಂಕಣವನ್ನ ಕಟ್ಕೊಂಡಾಗ ಆ ದಿನಗಳು ಏನಿರುತ್ತೋ ಧಾರಾಳವಾಗಿ ಮುಂದಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನ ಪಾಲನೆ ಮಾಡ್ಕೊಳ್ಳಿ. ನಾವು ಇಂದಿನ ಇದರಲ್ಲಿ ಹೇಳ್ತೀರಿ ಸ್ನಾನ ಮಾಡ್ತಕ್ಕಂಥ ವಿಧಾನ. ಖಚಿತವಾಗಿ 2 ಟೈಮ್ ಸ್ನಾನ ಮಾಡ್ಕೊಳ್ಳಿ. ಬೆಳಗ್ಗೆ ತಲೆಗೆ ಮಾಡ್ಕೊಳ್ಳಿ, ಸಂಜೆ ಮೈಗೆ ಮಾಡ್ಕೊಳ್ಳಿ, ಸಾಕಾಗ್ತದೆ. ಆ ರೀತಿ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಗಂಡ ಹೆಂಡತಿಯ ಜೊತೆಲಿ ಇರ್ಬೋದಾ ಅಂತನೂ ಕೂಡ ಒಂದು ಪ್ರಶ್ನೆ ಇದೆ. ಆ ವ್ರತಗಳು ಮಾಡೋವಾಗ ಕೂಡ್ದು ದೂರ ಇರಬೇಕು ಅಂತನೂ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಈ ವ್ರತವನ್ನ ಮಾಡೋದಕ್ಕೆ ದೂರ ಇರಬೇಕು ಗಂಡ ಹೆಂಡತಿ ಅಂತ ಹೇಳಿದ್ರೆ, ಪಾರ್ವತಿ ದೇವಿ ಶಿವನ ಪಡ್ಕೊಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಕ್ಕಂಥದ್ದು. ಹಾಗಾಗಿ ಗಂಡ ಹೆಂಡತಿ ದೂರ ಇರೋದು ಬಹಳ ಉತ್ತಮ. ಇದನ್ನ ಹೇಳ್ತಾ ಹೋದ್ರೆ ಸಾಕಷ್ಟು
ಹೇಳ್ಕೊಳ್ತಾ ಹೋಗ್ತಿರುತ್ತೆ. ಓಕೆ ಬಹಳ ಮಡಿಯಿಂದ ಮಾಡ್ತಕ್ಕಂಥದ್ದು ಈ ಪೂಜೆಗಳನ್ನ ಬಹಳ ವಿಶೇಷವಾಗಿ ಮಡಿಯಿಂದ ಮಾಡ್ತಕ್ಕಂಥದ್ದು. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಬೇಕು. ಮುಖ್ಯವಾಗಿ ಮನಸ್ಸಲ್ಲಿ ನಾನಾ ರೀತಿ ಕಲ್ಪನೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ನಾನಾ ರೀತಿ ಕೋಪವನ್ನ ಮಾಡ್ಕೊಳ್ತಕ್ಕಂಥದ್ದು, ನಾನಾ ರೀತಿ ಚಿಂತನೆಗಳನ್ನ ಮಾಡಿ ವ್ರತವನ್ನ ಮಾಡ್ತಕ್ಕಂಥದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸದಾ ಆ ದೇವಿಯನ್ನ ಸ್ಮರಣೆ ಮಾಡ್ತಿರ್ಬೇಕು. ಮನಸ್ಸು ಸದಾ ಆ ದೇವಿಯನ್ನ ಸ್ಮರಣೆ ಮಾಡ್ತಾ 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 ವ್ರತವನ್ನ ಮಾಡ್ತಕ್ಕಂಥದ್ದು. ಮಲಗುವ ಕೂಡ ಆ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಮಲಗ್ತಕ್ಕಂಥದ್ದು. ಊಟ ಮಾಡುವಾಗೂ ಕೂಡ ಆ ದೇವಿಯನ್ನ ಪ್ರಾರ್ಥನೆ ಮಾಡಿ ಮಲಗ್ತಕ್ಕಂಥದ್ದು. ಕೆಲವರು ಹೇಳ್ತಾರೆ ನಂದೇ ಒಂದು ಸಪ್ರೇಟ್ ಕೋಣೆ ಇದೆ, ಅಲ್ಲೋಗಿ ಮಲಗ್ಬಿಡ ನಾನು. ಸಪ್ರೇಟ್ ಕೋಣೆಯಲ್ಲಿ ಮಲಗ್ಕೊಳ್ಳಿ, ತೊಂದರೆ ಇಲ್ಲ. ಶುದ್ಧವಾಗಿರ್ತಕ್ಕಂಥ ಕೋಣೆ. ಆ ಕೋಣೆಯನ್ನು ಯಾವ ರೀತಿ ಶುದ್ಧ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸರಕು ಸಾಮಗ್ರಿಗಳೆಲ್ಲ ಹೊರಗಡೆ ಇರ್ತಕ್ಕಂಥದ್ದು. ಸೊ ನೀಟ್ ಇರಬೇಕು. ಸಾಮಗ್ರಿಗಳು ಬೇಡ, ಏನು ಬೇಡ. ನೆಲದಲ್ಲಿ ಒಂದು ಚಾಪೆಯನ್ನ ಹಾಕೊಳ್ಳಿ. ಚಾಪೆ ಹಾಕೊಂಡು ಒದ್ದಕ್ಕೆ ಅನ್ನೋದು ಏನಿರುತ್ತ, ಒದ್ದಕ್ಕೆ ಒಂದೇ ಇರಬೇಕು. ಓಕೆ, ಒದ್ದಕ್ಕೆ ಒಂದೇ ಇರಲಿ. ತಲೆದಿಂಬು ಉಪಯೋಗಿಸಾಗಿಲ್ಲ. ಇವೆಲ್ಲ ಎಲ್ಲ ನಿಯಮಗಳಿರುತ್ತೆ. ಒಂದೊಂದೇ ಒಂದೊಂದು ನಿಯಮಗಳಿರುತ್ತೆ. ಹಾಗಾಗಿ ಆಮೇಲೆ ಆ ವ್ರತವನ್ನೇ ಮಾಡುವಾಗ ವಿಶೇಷ ಅಲಂಕಾರ ಮಾಡೋಗಿಲ್ಲ ನಮ್ಮ ಹೆಣ್ಮಕ್ಳು. ಸಾಧಾರಣ ಒಂದು ದೈವಿಗೆ ಹೇಗ್ ಬೇಕು, ಒಂದು ಸೀರೆಯನ್ನು ಉಟ್ಕೊಬೇಕಾಗ್ತದೆ. ಕೆಲವರು ಪ್ಯಾಂಟ್ ಶರ್ಟ್ ಹಾಕೊಂತಾರೆ, ಟೀ ಶರ್ಟ್ ಹಾಕೊಂತಾರೆ. ವಿಚಿತ್ರ ಅಂಗಿಗಳು ಬೇಡ. ಸೀರೆಯನ್ನು ಧರಿಸ್ತಕ್ಕಂಥದ್ದು, ಬಳೆಗಳನ್ನ ಹಾಕ್ತಕ್ಕಂಥದ್ದು, ಹಣೆಗೆ ತಿಲಕವನ್ನ ಇಟ್ಕೊಳ್ತಕ್ಕಂಥದ್ದು, ಗುಮ್ಮಣ್ಣ ಇಟ್ಕೊಳ್ತಕ್ಕಂಥದ್ದು ಒಂದು ಸಂಪ್ರದಾಯದ ಹೆಣ್ಣು ಅಂತ ನಾವೇನ್ ಹೇಳ್ತೀರಿ ನೋಡಿದ ಕೂಡಲೇ ಆ ರೀತಿ ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ 9 ರಥಗಳು ಅಂತ ಏನ್ ಹೇಳ್ತೀವಿ. 9 ದಿವಸ ರಥ ಇದು, ನವರಾತ್ರಿ ರಥ. ಆ ದೇವಿಗೆ ಯಾವ ಬಣ್ಣದ ಸೀರೆ ಉಡಿಸ್ತೀರ, ಇವರು ನಮ್ಮ ಮಹಾತಾಯಿ, ನಮ್ಮ ಹೆಣ್ಮಕ್ಳು ಅನ್ನೋರು ಯಾರಿದ್ದಾರೋ ಅವರು ಆ ಬಣ್ಣದ ಸೀರೆ ಉಟ್ಕೊಂಡು ಅದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಬೇಗ ಒಂದು ಪ್ರತಿಫಲ ಸಿಗ್ತದೆ. ಸೊ ದೇವಿನೂ ಸೇಮ್ ಬಣ್ಣ, ಇವರು ಅದೇ ಬಣ್ಣಗಳ ಬಳಸೋದ್ರು ಒಳ್ಳೆಯದು. ಆ ರೀತಿ ಮಾಡೋದ್ರಿಂದ ಬಹಳ ಕಟ್ಟುನಿಟ್ಟು ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅಂತ ಮುಂಚಿಂದನೂ ಹೇಳ್ತಾನೆ ಇದ್ದೀರಿ. ಸುಮ್ನೆ ನಾನು ಉಟ್ಕೊಂಡ್ಬಿಟ್ಟೆ ಹಾಗೆ ಮಾಡಿದ್ರೆ ಪಡಬಾರ್ದಂತ ದರಿದ್ರಾದಿ ವ್ಯಾಧಿಗಳು, ದರಿದ್ರಾದಿ ಕಷ್ಟಗಳು ಬಂದ್ಬಿಡುತ್ತೆ ಈ ನವರಾತ್ರಿಲಿ. ಯಾಕಂದ್ರೆ ತುಂಬಾ ಶಕ್ತಿ ಉಳ್ತಕ್ಕಂಥ ದೇವಿ ಆಗಿರೋದ್ರಿಂದ ಆ ರಥಗಳನ್ನ ಮಾಡುವಾಗ ಆ ರಥಗಳಿಗೆ ಭಂಗ ಆಗದಾಗೆ ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅವತ್ತು ಆ ಪಾಲನೆ ಮಾಡುವಾಗ ಚಾಪೆಯನ್ನು ಹಾಕೊಳ್ಳಿ, ದಕ್ಷಿಣಾಭಿಮುಖ ತಲೆ ಮಾಡ್ಕೊಬೇಕು. ದಕ್ಷಿಣದ ಕಡೆ ತಲೆ ಹಾಕಿ ಮಲಗ್ತಕ್ಕಂಥದ್ದು. ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದೇಳ್ಬೇಕು. ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸೂರ್ಯ ಉದಯ ಆಗೋಷ್ಟರಲ್ಲಿ ನಾವು ಸ್ನಾನಗೀನ ಎಲ್ಲ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಪ್ರಥಮವಾಗಿ ಪೂಜೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು. ಇದು ಈ ರೀತಿ ವ್ರತಗಳನ್ನ ಪಾಲನೆ ಮಾಡ್ತಾ ಬಂದ್ರೆ ಎಲ್ಲೂ ಒಂದು ಮೈಲಿಗೆ ಇರ್ತಕ್ಕಂಥದ್ದು ಹೋಗ್ಬಾರ್ದು. ಮನೆಯಲ್ಲಿ ಯಾವುದು ಆಹಾರ ಪದ್ಧತಿಗಳಲ್ಲಿ ಏನು ಮೈಲಿಗೆ ಆಗಬಾರ್ದು. ಶುದ್ಧವಾದ ಸಸ್ಯಾಹಾರ ಮಾಂಸಾಹಾರನೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡಲ್ಲ. ಅದು ಏನ್ ಗುರುಳೆ ಸಸ್ಯಾಹಾರ ಮಾಂಸಾಹಾರ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಅದ್ರ ಕುತೂಹಲ ಇರ್ತಕ್ಕಂಥವ್ರು ಸಸ್ಯಾಹಾರಿ ಶ್ರೇಷ್ಠನೋ ಮಾಂಸಾಹಾರಿ ಶ್ರೇಷ್ಠನೋ ಅಂತಕ್ಕಂಥವ್ರು ಪ್ರಶ್ನೆ ಮಾಡಿ ಕೇಳ್ಬೋದು. ತಮ್ಮ ಕಮಿಟ್ ಮುಖಾಂತರ ಅದ್ರ ಬಗ್ಗೆ ಹೇಳ್ತೀರಿ, ಅದ್ರ ಬಗ್ಗೆ ವಾದ ಮಾಡ್ತಕ್ಕಂಥದ್ದು. ಮೈಲಿಗೆ ಅಂತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಈ ಕೆಟ್ಟು ಸುವಾಸನೆಗಳು, ಕೆಟ್ಟು ವಾಸನೆ ಬರ್ತಕ್ಕಂಥದ್ದು, ಕೆಟ್ಟು ವಾಸನೆ ಬರ್ತಕ್ಕಂಥದ್ದೇ ಮೈಲಿಗೆ. ಗಲೀಜು ಅಂತಕ್ಕಂಥದ್ದೇ ಮೈಲಿಗೆ. ಅದನ್ನ ಸ್ವಲ್ಪ ನೀಟಾಗಿರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥದ್ದು. ಮಾಂಸಾಹಾರ ಯಾಕೆ ಸೇವನೆ ಮಾಡಬಾರ್ದು ಪೂಜೆ ಸಮಯಗಳಲ್ಲಿ ಅಂತ ಹೇಳಿದ್ರೆ ಅದು ಮದ ಎಕ್ಕೋದ್ರಿಂದ ಅದಕ್ಕೋಸ್ಕರ ಮಾಂಸಾಹಾರವನ್ನ ಸೇವನೆ ಮಾಡಬೇಡಿ ಪೂಜೆ ಟೈಮಲ್ಲಿ ಅಂತ ಹೇಳ್ತಾರೆ ಹೊರತು ಮಾಂಸಾಹಾರ ಮೈಲಿಗೆ ಆಗೋಗಿದ್ರೆ ನಮ್ಮ ದೇಹದಲ್ಲೆಲ್ಲ ಸಂಪೂರ್ಣ ಮಾಂಸನೇ. ದೇಹದಲ್ಲಿರ್ತಕ್ಕಂಥದ್ದೆಲ್ಲ ಮಾಂಸನೇ. ನಾವು ಮಾತಾಡ್ತೀರ ನಾಲ್ಗೆ ಬಂಗಾರದೋ ಅಥವಾ ಬೆಳ್ಳಿದೋ ಅಥವಾ ಡೈಮಂಡ್, ಬಟ್ ಯಾವುದೋ ಒಂದು ಪ್ರಾಣಿ ಅದು ಕೊಂದಿದ್ದು ಆಗಿರುತ್ತಲ್ಲ, ಕರ್ಮದ ಪ್ರತಿಫಲ. ಕರ್ಮ ಮೈಲಿಗೆ ಅಂತ ಬರೋದಿಲ್ಲ, ಕರ್ಮ ಅನ್ವಯಿಸುತ್ತೆ, ಕರ್ಮಕ್ಕೆ ಅನ್ವಯಿಸುತ್ತೆ. ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ತಾ ಚರ್ಚೆಗಳು ಮಾಡ್ತಾ ಕೂತ್ಕೊಂಡ್ರೆ ಹಲವಾರು ಸಮಯ ತಗೊಳುತ್ತೆ. ಇದು ಮುಂದಿನ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಚರ್ಚೆಗಳು ಮಾಡ್ತಾ ಹೋಗೋಣ. ಇವತ್ತು ಈ ಪಾಲನೆಗಳನ್ನ ಮಾಡೋದ್ರಿಂದ ಈ ಮೈಲಿಗೆಗಳನ್ನ ವಿಶೇಷವಾಗಿ ಬಟ್ಟೆಗಳಿರ್ತಕ್ಕಂಥದ್ದು ಅಥವಾ ಈ ನಮ್ಮ ಹೆಣ್ಮಕ್ಳು ವ್ರತ ಮಾಡೋದ್ರಿಂದ ಅವ್ರ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಇಟ್ಕೊಳ್ಳಿ. ಸೊ ಅದಕ್ಕೆ ಸಂಬಂಧ ಅವ್ರು ತಿಂತಕ್ಕಂಥ ತಟ್ಟೆ ಆಗಿರ್ಬೋದು. ಎಲೆಯಲ್ಲಿ ಊಟ ಮಾಡೋದು ಬಹಳ ಶ್ರೇಷ್ಠ. ಬಾಳೆ ಎಲೆಯಲ್ಲಿ ಪ್ರತಿ 9 ದಿವಸ ಏನು ದೊಡ್ಡದೆಲ್ಲ ಮಾಡ್ಬೋದು. 9 ದಿವಸ ಬಾಳೆಯಲ್ಲಿ ಊಟ ಮಾಡಿ. ಊಟ ಮಾಡುವಾಗ ಎಲೆ ಹಾಕುವಾಗ ಆ ನೆಲೆನ ಶುದ್ಧವಾಗಿ
ಸಾರಿಸ್ಬಿಟ್ಟು ಶುದ್ಧ ಮಾಡಿಕೊಂಡು ಆ ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡಿ. ತ್ರಿಕಾಲ 3 ಕಾಲನೂ ಊಟ ಮಾಡಿ. ಹೊಟ್ಟೆಗೆ ಮೋಸ ಮಾಡಬೇಡಿ. ಉಪವಾಸ ಬೇಡ. ಹಣ್ಣು ಹಂಪಲು ಏನ್ ಬೇಕಾದ್ರೂ ತಿನ್ನಿ. ಇಂಥ ಹಣ್ಣೆ ಅಂತಲ್ಲ, ಇಂಥ ಊಟನೇ ಅಂತಲ್ಲ, ಈ ತರ ಖಾರ ಅಂತಲ್ಲ, ಸಿಹಿ ಅಂತಲ್ಲ, ಏನ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ಮಾಂಸಾಹಾರವನ್ನು ತಿನ್ಬೇಡಿ ಅಂತ ಹೇಳ್ತೀರಿ, ಯಾಕಂತ ಹೇಳಿದ್ರೆ ಮದ ಆಗ್ತದೆ ಅಂತ, ಮೈಲಿ ಆಗ್ಬಿಡುತ್ತೆ ಅಂತಲ್ಲ, ಮದ ಆಗುತ್ತೆ. ಅದಕ್ಕೋಸ್ಕರ ತಿನ್ಲೇಬಾರ್ದು ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆ ಯಾವ ರೀತಿ ಆಹಾರದ ಪದ್ಧತಿಗಳಲ್ಲಿ ಕಟ್ನಿಟ್ಟಿಲ್ಲ, ಕಟ್ನಿಟ್ಟು ಬೇಡ. ಈ ರೀತಿ ವ್ರತಗಳನ್ನ, ಈ ನಮ್ಮ ನವರಾತ್ರಿ ವ್ರತಗಳನ್ನ ಪ್ರಾರಂಭ ಮಾಡೋದು ಬಹಳ ಶ್ರೇಷ್ಠ. ಪ್ರತಿನಿತ್ಯ ಮನೆಗೆ ನಮ್ಮ ಈ ಮಾವಿನ ಚಿಗುರೆಲೆದ ಮುಖಾಂತರ ನೀವು ಪ್ರತಿ ಬೆಳಗ್ಗೆ ಮತ್ತೆ ಸಂಜೆ ಗೋಮೂತ್ರವನ್ನ ಸಿಂಪರಣೆ ಮಾಡಿ. ಕಂಪ್ಲೀಟ್ ನವರಾತ್ರಿ ಮುಗಿಯೋವರೆಗೂ, ನವರಾತ್ರಿಯನ್ನು ಮುಗಿಯೋವರೆಗೂ ಸಂಪೂರ್ಣ ಇದನ್ನ ಮಾಡ್ಕೊಳ್ಳಿ. ನಂತರ ಹೊರಗಡೆ ಬಾಗ್ಲ ಹತ್ರ ಒಂದು ಗೋಮೂತ್ರವನ್ನ ಇಟ್ಟಿರ್ತಕ್ಕಂಥ, ಎಲ್ಲಾದ್ರೂ ಹೊರಗಡೆ ಅಡ್ಡಾಡಿ ಬಂದಾಗ ಒಂಚೂರು ತಲೆ ಮೇಲೆ ಸಿಂಪರಣೆ ಮಾಡ್ಕೊಂಡು ಒಳಗಡೆ ಬಂದ್ರೆ ವಿಶೇಷವಾಗಿರ್ತಕ್ಕಂಥ ಪ್ರತಿಫಲ ಆ ತಾಯಿ ಖಂಡಿತವಾಗಿ ನಮ್ಮ ಮನೇಲಿ ಪ್ರವೇಶ ಮಾಡೇ ಮಾಡ್ತಾಳೆ. ಗುರುಗಳೇ, ಮನೇಲಿ ಮಾಡಕ್ಕಾಗಲ್ಲ, ನಾನು ಏನ್ ಮಾಡ್ಲಿ, ಮನೇಲಿ ಮಕ್ಕಳು ಮರಿ ಎಲ್ಲ ಇದ್ದಾರೆ, ಜಾಸ್ತಿ ನಮ್ ದೊಡ್ಡ ಕುಟುಂಬ ಬೇರೆ ಅಂತ ಹೇಳ್ತಾರೆ. ಹಾಗಿದ್ರೆ ಯಾಕೆ ಮಾಡ್ಬೇಕು ಗುರುಗಳೇ ಅಂತ ಹೇಳಿದ್ರೆ, ಆ ನಿಯಮಗಳನ್ನ ಪಾಲನೆ ಮಾಡೋದು ದೊಡ್ಡದಲ್ಲ. ಆ ನಿಯಮಗಳನ್ನ ಪಾಲನೆ ಮಾಡಿ ಸಂಜೆ ಅಸ್ತ ಆದ್ಮೇಲೆ, ಸೂರ್ಯ ಅಸ್ತ ಆದ್ಮೇಲೆ ಆ ದೇವಿಗೆ, ಎಲ್ಲೋ ನಿಮ್ಮ ಊರಲ್ಲಿ ಗ್ರಾಮ ದೇವತೆ ಇರುತ್ತೆ, ನವರಾತ್ರಿ ಪೂಜೆಗಳು ಎಲ್ಲಿ ಹಮ್ಮಿಕೊಂಡಿರ್ತಾರೋ ಆ ರೀತಿ ಮನೇಲಿ ಏನ್ ಸೇವೆ ಸಲ್ಲಿಸಬೇಕು ಅಂತಿದ್ದೀರೋ ಆ ದೇವಿಗೆ ದೇವಸ್ಥಾನಗಳಲ್ಲೂ ಹೋಗಿ ಆ ಸೇವೆನ ಸಲ್ಲಿಸಿ. ಸೊ ಅಲ್ಲಿ ಮಾಡ್ಬೋದು, ಅಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ. ಈ ರೀತಿ ಮಾಡ್ತಾ ಹೋಗ್ಬೋದು. ಸೊ ವೀಕ್ಷಕರೇ, ಈಗ ಇದು ಬಿಗಿನಿಂಗ್ ಅಲ್ಲಿ ಒಂದು ನೆಕ್ಸ್ಟ್ ನವರಾತ್ರಿ ಒಂದೊಂದು ದೇವಗಳಿಗೆ ಸಂಬಂಧಪಟ್ಟಂತೆ ಒನ್ ಡೇ ಬಿಫೋರ್ ನಾವು ಎಪಿಸೋಡ್ ಮಾಡಿ ನಿಮ್ಮ ಜೊತೆಯಲ್ಲಿ ಮಾತಾಡಿಸಿ ಅದ್ರ ಬಗ್ಗೆ ಮಾಹಿತಿ ಕೊಡೋಣ, ಯಾವ ವಿಚಾರಗಳನ್ನ ನಾವು ಫಲಗಳನ್ನ ಪಡಿಬೋದು ಅಂತ. ಸೊ ವೀಕ್ಷಕರೇ, ಸಾಮಾನ್ಯವಾಗಿ ಒಂದು ಬಿಫೋರ್ ನಾವು ನವರಾತ್ರಿಗೆ ಬಿಫೋರ್ ಈ ವಿಡಿಯೋ ಮಾಡಿರೋದು ಏನಕ್ಕೆ ಅಂದರೆ ಅಲರ್ಟ್ ಇರಲಿ ನೆಕ್ಸ್ಟು ಗುರುಗಳ ಕಡೆಯಿಂದ. ಸೊ ಒಂದು ದಿವಸದ ಮೊದಲೇ ನಾವು ಎಪಿಸೋಡ್ ಮಾಡಿ ಹಾಕ್ತೀವಿ, ಯಾಕಂದರೆ ಪೂಜೆ ಏನು ಮಾಡಬೇಕು, ಯಾವ ರೀತಿ ಅದನ್ನು ಫಲ ಪಡಿಬೇಕು ಅನ್ನೋದು ಗೊತ್ತಾಗಬೇಕು ಅಂತ. ಸೊ ಹಾಗಾಗಿ ಆ 9 ದಿವಸ 9 ಸಪ್ರೇಟ್ ವಿಡಿಯೋಗಳು ಮಾಡಿ ನಾವು ಹಾಕ್ತೀವಿ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋಗಳು ಮಾಡ್ತಾಯಿದ್ದೀವಿ. ಸೊ ನಮ್ಮ ನಾಡು, ನಮ್ಮ ಚಾಮುಂಡಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ಮೈಸೂರು ದಸರಾ ವೈಭವ ಎಲ್ಲ ಕಡೆ ಅರಳಲಿ. ಸೊ ಹಾಗಾಗಿ ಈ ವಿಡಿಯೋಗಳು ನಮ್ಮ ಒಂದು ಚಾನಲಲ್ಲಿ ನಾವು ನಿಮಗೆ ತಲುಪಿಸೋ ಕಾರ್ಯಕ್ರಮ ಮಾಡ್ತಾಯಿದ್ವಿ, ಇದನ್ನು ಬಳಸ್ಕೊಳ್ಳಿ. ನಮಸ್ಕಾರ. ನಮಸ್ತೆ.